ವಿದ್ಯಾರ್ಥಿಗಳೇ, ಈ ಗಣಿತ ಮಾಡೋದಾತರ ವಿಡಿಯೋ ಆನ್ ಮಾಡ್ರಿ, ಮೊದಲು ಮ್ಯೂಟ್ ಮಾಡಿದಿಂದ ನೀವು ಗಣಿತಗಳನ್ನು ನಾನು ತಿಳಿಸುವಾಗ ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲೇ ಆಪ್ಷನ್ಸ್ ಮೇಲೆ ಹಾಕುವುದರಿಂದ ಏನಾಗ್ತದೆ ಅಂದ್ರೆ ನಿಮ್ಮ ಗಣಿತ ಪರ್ಫೆಕ್ಟ್ ಗೊತ್ತಾಗೋದಿಲ್ಲ. ಮೊದಲ ರೀತಿ ಪ್ರಕಾರ ಕಲಿಯೋದು ಏನು ಮಾಡ್ಬೇಕಂದ್ರೆ, ಈ 8, 10, 12ರಿಂದ ಭಾಗಿಸಲ್ಪಡುವ ಸಂಖ್ಯೆ ಮೊದಲು ತಕ್ಕೋಬೇಕು. ಅದನ್ನು ತಿಳ್ಕೊರಿ. ಮೊದಲ 8, 10, 12ರಿಂದ ಭಾಗಿಸಲ್ಪಡುವ ಸಂಖ್ಯೆ ಮೊದಲು ತಕ್ಕೊಳ್ರಿ. ಇದು ರೀತಿ. 2 4, 2 5, 2 6 ಈ 3 ಅಂಕಿಯಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆ ಮೊದಲು ಕಂಡು ಹಿಡ್ಕೋಬೇಕು. ಇದು ರೀತಿ. 2 2 5, 2 3 ಮತ್ತು 2 2 1 5 5 3 3. ಆಮೇಲೆ ಈಗ ಮತ್ತೆ 3 1 5 5 3 1 ಈಗ 5 5 1 5 1 5 1 ಬರೋಬ್ಬರಿ ಎಲ್ ಸಿ ಎಮ್ ತಕ್ಕೋಬೇಕಿದೆ. ಎಲ್ ಸಿ ಎಮ್ ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 2 ಗುಂಡ್ಲೆ 2 3 ಗುಂಡ್ಲೆ 3 ಗುಂಡ್ಲೆ 5 2 4 4 8 8 3 24 24 5 120 ಬಂತಲ್ಲ ನೋಡಿ. ಈಗ ಸದ್ಯ 3 ಸ್ಥಾನದ ಗರಿಷ್ಠ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆ, 3 ಸ್ಥಾನದ 3 ಅಂಕೆಗಳ 3 ಅಂಕೆಗಳ ದೊಡ್ಡ ಸಂಖ್ಯೆ ಮೊದಲು ತಕ್ಕೋಬೇಕು. ರೀತಿ ಪ್ರಕಾರ ಕಲಿಬೇಕು ನೀವು. ಲೆಕ್ಕಂತ ಬಾಯಿಲೆ ಬರ್ತದೆ, ಆದ್ರೆ ಅದನ್ನು ಕಲಿಬೇಕು. ಅಂದ್ರೆ ನಿಮಗೆ ಎಲ್ಲ ಲೆಕ್ಕಗಳು ಬರ್ತಾವೆ. 1 2 3 ನೋಡಿ. ಇದನ್ನು ದಾಟಬಾರ್ದು. 2 ರೀತಿ ಒಳಗೆ ತೋರಿಸ್ತದೆ ನೀವು. 999 ಭಾಗಿಲೆ ಲಸಾದಿಂದ ಭಾಗಿಸರಿ 120 ನೋಡಿ. 12 8 ಎಷ್ಟು? 96 ಬರೋಬ್ಬರಿ. ಆ ಥರ 9 9ರಾಗ 6 ಹೋದ್ರೆ 3 ಕೈಲಾಗಂತ 1 ಪೂಜೆ ಕೈಲಾನ್ ಬರೋದು. ಭಾಗಿಸಲ್ಪಡುವ ಸಂಖ್ಯೆ ಬರೋಬ್ಬರಿ. ಭಾಗಿಸಲ್ಪಡುವ ಸಂಖ್ಯೆ ಬರೋಬ್ಬರಿ ಭಾಜ್ಯ ಮೈನಸ್ ಶೇಷ. ಈ ರೀತಿ ಕಲಿಕೋರು ನೀವು ಸಾಕು. 999 ಮೈನಸ್ ಶೇಷ 39 ಬರೋಬ್ಬರಿ ಎಷ್ಟು? ಪೂಜೆ 9ರ 3 ಆದ್ರೆ 6, 9ಕ್ಕೆ 9. ಆನ್ಸರ್ 960. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ಇದು ರೀತಿ ಪ್ರಕಾರ ನೀವು ಗಣಿತ ಮೊದಲು ನೀವು ಕಲ್ತ್ರಿ ಅಂತಂದ್ರೆ ಮುಂದೆ ನೀವು ಬಾಯಲೇನೆ ಹಾಕ್ಬೋದು. ಇದನ್ನು ಬಾಯಲೆ ಹೆಂಗೆ ಹಾಕೋದು ಅಂತಂದ್ರೆ ಅದನ್ನು ನಾನು ನಿಮಗೆ ತಿಳಿಸ್ತೇನೆ. ಇಲ್ಲಿ ನೋಡಿ, ಇದು ಹೆಂಗಂದ್ರೆ ಇದು ವೇಗವಾಗಿ ಟ್ರಿಕ್ಸು. ಇದನ್ನು ನೋಡ್ರಿ. ಯಾಕಂತಂದ್ರೆ ನಿಮಗೆ ಈಗ 960 990 900 ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಫಸ್ಟ್ 8 10 12ರಿಂದ ಭಾಗಿಸಲ್ಪಡೋ ಸಂಖ್ಯೆ ಲಸ ಅಂತೂ ಬರ್ತದಲ್ಲ. ಈಗ ಈ ಲಸವನ್ನು ಏನು ಮಾಡಬೇಕು? ಈ 999ಕ್ಕಿಂತಲೂ ದೊಡ್ಡದಾಗಬಾರ್ದು. ಹಂಗೆ ನೀವು ಮಗ್ಗಿ ಬರ್ಕೊಂಡು ಹೋಗ್ಬಿಡ್ರಿ. ಅದು ನೋಡ್ರಿ. 12 ಇದನ್ನು ಭಾಗಿಸ್ರಿ 120 ನೋಡ್ರಿ. ಯಾಕಂದ್ರೆ ಈಗ 12 120 ಭಾಗಿಸ್ಬಿಟ್ರಿ ಅಂದ್ರೆ ಇದು ಸಡನ್ ಆಗಿ ಬಂದುಬಿಡುತ್ತದೆ. ಇದು 120ರಿಂದ ಭಾಗಿಸ್ಬಿಡ್ರಿ. 12 8 ಎಷ್ಟು? 96. ಮುಂದೆ ಅಂಕೆ ಮುಗುದಿಲ್ಲ ನೋಡಿ. 9 9ರಾಗ 6 ಆದ್ರೆ 3. ಈಗ ಸದ್ಯ ಇದೆ ಭಾಗಿಸಲ್ಪಡುವ ಸಂಖ್ಯೆ ಯಾವುದು? ಇದೆ. ಇದು ಹೊಳೆ ತಪ್ಪು.
ನೋಡಿ ಎಷ್ಟು 960 ಉತ್ತರ ಸಂಖ್ಯೆ ಹಾಕಿಬಿಡ್ರಿ. ಅದು ಹಿಂಗೆ ಕೆಲವೊಂದು ನಿಯಮಗಳನ್ನು ನೀವು ಮೊದಲ ಲಸ ತಕ್ಕೊಳ್ಳೇಬೇಕು. ನೀವು ಯಾವಾಗ ಶೇಷ ಉಳಿತದಲ್ಲ ಈ ಸಂಖ್ಯೆನೇ ಅದು ಮುಂದಿನ ಸಂಖ್ಯೆ ಭಾಗಿಸಲ್ಪಡುವ ಸಂಖ್ಯೆ ಸಿಗ್ತದೆ. ಆಮೇಲೆ ಇನ್ನೊಂದು ಭಾಗಲಬ್ಧ ಎಷ್ಟದ 8 ಅದ. ಇದಕ್ಕೆ ಗುಣಾಕ ಎಷ್ಟು ಇನ್ನೊಂದು ಅಂಕಿ ಬರುವಲ್ತ ಯಾಕೆ ಮುಂದೆ ನಿಮಗೇನು ಸಂಬಂಧ ಇಲ್ಲ. ಇದು 9,999 ಅದು ಒಂದೇ ನಿಮಗೆ ಭಾಗಲಬ್ಧ ಬಂತ. ಇಲ್ಲಿ 6 ಸ್ಥಾನದ ಗರಿಷ್ಠ ಸಂಖ್ಯೆ ಇದ್ದಾಗ ಏನಾಗ್ತದ ಇಲ್ಲೆಲ್ಲ ನಿಮಗೆ ಭಾಗಲಬ್ಧ ಬಂದ್ಬಿಡ್ತದೆ. ಎಲ್ಲೇ ಇಲ್ಲೇ ತೋರಿಸ್ತದೆ ನಿಮಗೆ. ಈಗ ನಿಮಗೆ 9,9,9,9 ಸ್ಥಾನದ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಏನಾಗ್ತಾವ ಭಾಗಲಬ್ಧಗಳು ಹೆಚ್ಚಿಗೆ ಬರ್ತಾವೆ. ಇಲ್ಲಿ ಈಗ 3 ಸ್ಥಾನದ ಒಂದೇ ಬಂದದ. ಇದಕ್ಕೆ ಗುಣಾಕಾರ ಮಾಡಿಬಿಟ್ರೆ ನಿಮಗೆ ಭಾಗಿಸಲ್ಪಡುವ ಸಂಖ್ಯೆ ಸಿಗ್ತದೆ. ಇದು ನೋಡಿ, ಇದು 3ನೇ ರೀತಿ. 12 × 8 96 ಮುಗೀತಲ್ಲ. ಭಾಗಾಕಾರ ಮುಗಿದಾಗ ಭಾಗಲಬ್ಧ ಎಷ್ಟು ಬಂದದ್ದು ನೋಡ್ಕೋಬೇಕು ಮೊದಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸರ್ ಹೇಳ್ಯಾರ ಅಂತಲ್ಲ. ಈಗ ನಿಮ್ಮದು ಭಾಗಾಕಾರ ಕ್ರಿಯೆ ಅಂತೂ ಮುಗೀತೀಗ. ಮುಗಿದಾಗ ಭಾಗಲಬ್ಧ ಎಷ್ಟದ 8 ಅದ. ಅದನ್ನು 120 × 8 ಮಾಡಿಬಿಟ್ರೆ ನಿಮ್ಗೆ ಉತ್ತರ ಸಿಕ್ಬಿಡ್ತದೆ. ಇದು ಒಂದು ರೀತಿಯಿಂದನೂ ಮಾಡ್ಬೋದು. ಇದನ್ನು ಹಿಂಗೆ ಡೈರೆಕ್ಟಾಗಿ ತಗೋಬೋದು. ಅಥವಾ ಈ ಭಾಗಲಬ್ಧಕ್ಕೆ ಮತ್ತು ಭಾಜ್ಯದು ಇದು ಭಾಗಲಬ್ಧ, ಇದು ಭಾಜಕ ಮತ್ತು ಭಾಗಲಬ್ಧ ಗುಣಾಕಾರ ಮಾಡಿದರೆ 5 ಸ್ಥಾನದ ಗರಿಷ್ಠ ಸಂಖ್ಯೆ ಆ 3 ಅಂಕೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆ ಸಿಗ್ತದೆ. ಇಷ್ಟ ನಮೂನೆ ನೀವು ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು. ಈ ರೀತಿ ಮಾಡ್ಬೋದು, ಈ ರೀತಿ ಆದ್ರೆ ಫಸ್ಟ್ ನೀವೇನು ಮಾಡಬೇಕು, 8, 10, 12ರಿಂದ ಭಾಗಿಸಲ್ಪಡುವ ಸಂಖ್ಯೆಯನ್ನು ಮೊದಲು ನೀವು ತಕ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದನ್ನು ನೀವು ತಕ್ಕೊಳ್ಳೇಬೇಕು. ತಕ್ಕೊಂಡ್ರೆ ನಿಮಗೆ ಏನಾಗ್ತದೆ ಮುಂದೆ ಗೊತ್ತಾಗ್ಬಿಡ್ತದ. ತಿಳಿತಲ್ಲ? ಈಗ 8 ಮತ್ತು 10 ಮತ್ತು 12ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಯಾವುದು ಅಂತಂದ್ರೆ ಅದು ಲಸನೇ. ಇಲ್ಲಿ ಲಸ ತಕ್ಕೊಳ್ಬೇಡಿ. ಆ ಲಸದಿಂದ ಏನು ಮಾಡಬೇಕು, 3 ಸ್ಥಾನದ ಗರಿಷ್ಠ ಸಂಖ್ಯೆಗೆ ಭಾಗಿಸಿಬಿಡ್ರಿ. ಭಾಗಿಸಿದಾಗ ಎಷ್ಟು ಬಂತು? ಶೇಷ 39 ಬಂತು. ಭಾಗಿಸಲ್ಪಡುವ ಸಂಖ್ಯೆ ಬರೋರು ಭಾಜ್ಯ ಮೈನಸ್ ಶೇಷ ಇಷ್ಟೆಲ್ಲ ಮಾಡಿದ್ರೆ 969 ಬಂತ. ಈಗ ವೇಗವಾಗಿ ಮಾಡೋದಂದ್ರೆ ಭಾಜಕ ಮತ್ತು ಭಾಗಲಬ್ಧವನ್ನು ಗುಣಾಕಾರ ಮಾಡಿ ಇಟ್ಬಿಟ್ರೆ ಇಲ್ಲಿ ಬಂದುಬಿಡ್ತದೆ. ಇದು ಒಂದು ರೀತಿ ಮಾಡ್ಬೋದು. ಆಮೇಲೆ ಭಾಗಿಸಿ ನೋಡ್ರಿ, ಇಲ್ಲಿ ಶೇಷ ಬಿಟ್ಟು ಬಿಡ್ರಿ, ಈ ಅಂಕಿನೇ ತಗೊಂಡು ಬಿಡ್ರಿ, ಅದು ಬರ್ತದೆ. ಎಷ್ಟು ನಮೂನಿನ ಗಣಿತಗಳನ್ನು ತಿಳಿಸಿ ಹೇಳ್ತಾನೆ ನಾವು. ಹಂಗೆ ಉತ್ತರ ಕಂಡು ಹಿಡಿಬೋದು, ಹಿಂಗೆ ಕಂಡು ಹಿಡಿಬೋದು, ಹಿಂಗೆ ಕಂಡು ಹಿಡಿಬೋದು. ಅತಿ ವೇಗವಾಗಿ ಯಾವುದು? ಲಸ. ಲಸದಿಂದ ಭಾಗಿಸಿಬಿಡ್ರಿ. 5 ಸ್ಥಾನದ ಗರಿಷ್ಠ ಸಂಖ್ಯೆ 5 ಸ್ಥಾನಕ್ಕೆ ಭಾಗಿಸಿದಿಂದ ಆ ಭಾಗಲಬ್ಧಕ್ಕೆ 120ಕ್ಕೂ ನೀವು ಗುಣಾಕಾರ ಮಾಡ್ಬೋದು. 5 ಸ್ಥಾನದ ಗರಿಷ್ಠ ಸಂಖ್ಯೆ ಯಾವುದಂದ್ರೆ ಆ ಭಾಗಲಬ್ಧಕ್ಕೆ ಮತ್ತು ಭಾಜಕ ಗುಣಾಕಾರ ಮಾಡೋದು, ಅದು ಸಂಖ್ಯೆ ಸಿಗ್ತದೆ ನೀವು. ಇದು ಸಣ್ಣದದ, ಇದು 3 ಸ್ಥಾನದದ, 5 ಸ್ಥಾನದಿರಲಿ 6 ಸ್ಥಾನದಿರಲಿ ಹೇಳು ಮುಂದೆ ಲಕ್ಷ ಕೊಟ್ಟು ತಗೋರಿ. ಯಾವಾಗ ದೊಡ್ಡ ಸ್ಥಾನದ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ 5 ಸ್ಥಾನದ ಗರಿಷ್ಠ ಸಂಖ್ಯೆ ಯಾವುದು ಅಂದಾಗ ಮೊದಲು ಲಸ ತೆಗಿಬೇಕು. ಆ ಲಸದಿಂದ ಆ 5 ಸ್ಥಾನದ ಗರಿಷ್ಠ ಸಂಖ್ಯೆಗೆ ಭಾಗಿಸ್ಬೇಕು, ಅಥವಾ 3 ಸ್ಥಾನದ ಗರಿಷ್ಠ ಸಂಖ್ಯೆಗೆ ಭಾಗಿಸ್ಬೇಕು. ಭಾಗಿಸಿ ಬಂದ ಭಾಗಲಬ್ಧಕ್ಕೆ ಮತ್ತು ಭಾಜಕಕ್ಕೆ ಗುಣಾಕಾರ ಮಾಡಿ ಇಟ್ರಿ ಅಂದ್ರೆ ಭಾಗಿಸಲ್ಪಡುವ ಗರಿಷ್ಠ ಸಂಖ್ಯೆ 3 ಸ್ಥಾನದ್ದು ಸಿಗ್ತದೆ. ಬೇಕಂದ್ರೆ 5 ಸ್ಥಾನದ್ದು ಸಿಗ್ತದೆ. ಭಾಗಲಬ್ಧ ಹೆಚ್ಚಿಗೆ ಇರ್ತದೆ. ಈಗ 3 ಸ್ಥಾನದ ಒಂದೇ ಸಿಕ್ಕದ್ ನಿಮಗೆ. ತಿಳಿತಲ್ಲ? ಇದು ಗಣಿತ ಸರಿಯಾಗಿ ಅರ್ಥ ಮಾಡ್ಕೊಂಡು ಇನ್ನೊಂದ್ಸಲ ನೀವು ರಿಪ್ಲೈ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊರಿ. ಗಣಿತಗಳು ತಿಳ್ಕೋರಿ, ಮೊದಲ ಗಣಿತಗಳು ತಾವೇ ಬರ್ತಾವೆ.